ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ಪ್ರಪಂಚವನ್ನು ಬದಿಗೊತ್ತಿ ಕೇವಲ ನಮ್ಮ ಭಾರತದ ಪುಣ್ಯಭೂಮಿಯ ವಿಚಾರಕ್ಕೆ ಬರೋದಾದರೆ ಇಲ್ಲಿ ನಮ್ಮ ತರ್ಕವೇ ಅಲುಗಾಡಿಸುವ ನಾನಾ ನಿಗೂಢ ಸಂಗತಿಗಳು ನಮ್ಮೆಲ್ಲರನ್ನೂ ಮೂಕ ವಿಸ್ಮಿತರನ್ನಾಗಿ ಮಾಡಿಬಿಡುತ್ತವೆ. ಅದರಲ್ಲೂ ಹಿಮಾಲಯದ ಕಣಿವೆ ಅಂದಾಕ್ಷಣ ನಮ್ಮೆಲ್ಲರಿಗೂ ಅದೇನೋ ಕೌತುಕ, ಅದೇನೋ ರಹಸ್ಯಭರಿತ ಕಥಾನಕಗಳೇ ನಮ್ಮ ಕಣ್ಣೆದುರೇ ಜೀವ ತಳೆದಂತೆ ಭಾಸವಾಗಿ ಬಿಡುತ್ತೆ. ಇಂದಿಗೂ ನಾನಾ ಅತೀಂದ್ರಿಯ ಶಕ್ತಿಗಳ ಕೇಂದ್ರವೇ ಹಿಮಾಲಯದ ತಪ್ಪಲು ಅನ್ನೋ ಒಮ್ಮತಕ್ಕೆ ನೂಕಿಬಿಡುತ್ತೆ. ಅಲ್ಲಿ ಅದೆಷ್ಟೋ ರಹಸ್ಯಮಯ ಸಂಗತಿಗಳು ಇಂದಿಗೂ ನಡೆಯುತ್ತಿವೆ. ಅದೆಷ್ಟೋ ನಂಬಲು ಅಸಾಧ್ಯವಾದ ಸ್ಥಳಗಳು ಇನ್ನೂ ಹಾಗೆಯೇ ರಹಸ್ಯ ಹೊತ್ತು ಮಲಗಿವೆ. ಅಂತಹ ನಿಗೂಢ ಸ್ಥಳಗಳ ಪೈಕಿ ಇವತ್ತಿನ ಪ್ರಮುಖವಾದ ವಿಸ್ಮಯ ವಿಚಾರವೇ ಕೊಂಕಾಲಾ ಪಾಸ್ ಅನ್ನೋ ನಿಗೂಢ ಸ್ಥಳ. ಈ ಸ್ಥಳ ಇಂದಿಗೂ ನಾನಾ ಊಹಾಪೋಹಗಳಿಗೆ ಸಾಕ್ಷಿಯಾಗಿ ನಿಂತಿರುವುದು ಮಾತ್ರವಲ್ಲ, ಭಾರತ ಮತ್ತು ಚೀನಾ ಗಡಿಭಾಗವಾಗಿ ನಾನಾ ಸಮಸ್ಯೆಗಳಿಗೂ ಗಡಿ ವಿವಾದಕ್ಕೂ ಕಾರಣವಾಗಿರೋದ್ರಿಂದ ಇಂದಿಗೂ ಈ ಪ್ರದೇಶಕ್ಕೆ ನಿಷೇಧ ಹೇರಲಾಗಿದೆ. ಆದರೆ ಇಲ್ಲಿಗೆ ತೆರಳೋದು ಸುಲಭದ ಮಾತಲ್ಲ. ಅತಿ ದುರ್ಗಮ ಸ್ಥಳಗಳಲ್ಲಿ ಕೊಂಕಾ ಪಾಸ್ ಕೂಡ ಒಂದು. ಕೇವಲ ಗಡಿ ವಿವಾದ ಮಾತ್ರವಲ್ಲ, ಈ ಸ್ಥಳವನ್ನು ಯಾಕೆ ಎರಡೂ ದೇಶಗಳು ಬಿಟ್ಟುಕೊಡಲು ತಯಾರಿಲ್ಲ ಅಂದರೆ ಇಲ್ಲಿನ ನಿಗೂಢ ವಿಚಾರಕ್ಕೆ. ಅದೇನೆಂದರೆ, ಈ ಸ್ಥಳದಲ್ಲಿ ಏಲಿಯನ್ಸ್ಗಳು ಬಂದು ಹೋಗ್ತಿದ್ದಾರೆ, ಏಲಿಯನ್ಸ್ಗಳ ಹಡಗುದಾಣವಿದೆ ಅನ್ನೋ ಬಲವಾದ ನಂಬಿಕೆ ಇವೆಲ್ಲವಕ್ಕೂ ಕಾರಣ. ಬನ್ನಿ ಹಾಕಿದರೆ ಇವತ್ತಿನ ಎಪಿಸೋಡ್ನಲ್ಲಿ ಈ ರಹಸ್ಯಮಯ ಸ್ಥಳದ ಕುರಿತಾದ ವಿಸ್ಮಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ಹಾಗೆ ಈ ಎಲ್ಲ ವಿಚಾರಗಳ ಕುರಿತು ಪರಾಮರ್ಶೆ ಮಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕೊಂಕಾ ಪಾಸ್ ಅಥವಾ ಕೊಂಕಾಲ ಭಾರತ ಮತ್ತು ಚೀನಾ ನಡುವಿನ ನೈಜ ನಿಯಂತ್ರಣ ರೇಖೆಯ ಮೇಲಿನ ಒಂದು ತಗ್ಗು ಪರ್ವತದ ಹಾದಿ. ಇದು ವಿವಾದಿತ ಆಕ್ಸಾಯ್ ಚೀನ್ ಪ್ರದೇಶದ ಪಕ್ಕದಲ್ಲಿರುವ ಚಾಂಗ್ ಚೆನ್ಮೋ ಕಣಿವೆಯೊಳಗೆ ಒಳನುಗ್ಗುವ ಕಾರಾಕೋರಂ ಶ್ರೇಣಿಯ ಸ್ತರದಲ್ಲಿದೆ. ಚೀನಾವು 1956ರ ನಕ್ಷೆಯಲ್ಲಿ ಈ ಸ್ಥಳವನ್ನು ತನ್ನ ಗಡಿಯೆಂದು ಹೇಳಿಕೊಂಡಿತ್ತು ಮತ್ತು 1959ರಲ್ಲಿ ಭಾರತೀಯ ಗಸ್ತು ಪಡೆಯ ಮೇಲೆ ದಾಳಿ ಮಾಡಿ 10 ಸೈನಿಕರನ್ನು ಹತ್ಯೆ ಮಾಡಿ 10 ಸೈನಿಕರನ್ನು ಬಂಧಿಸಿತ್ತು. ಹಾಗಾಗಿ ಭಾರತೀಯ ಮತ್ತು ಚೀನಾ ಇತಿಹಾಸಕ್ಕೆ ಕೊಂಕಾ ಪಾಸ್ ಘಟನೆ ಎಂದಿಗೂ ಮರೆಯಲಾಗತ್ತು. ಲಡಾಖಿ ಭಾಷೆಯಲ್ಲಿ ಕೊಂಕಾ ಎಂದರೆ ತಗ್ಗು ಹಾದಿ ಅಥವಾ ಪರ್ವತ ಎಂದರ್ಥ. ಈ ಹಾದಿಯನ್ನು ಮೊದಲು ಸಲ್ಮು ಕೊಂಕಾ ಎಂದು ಕರೆಯಲಾಯಿತು, ಅಂದರೆ ಕಿರಿದಾದ ಹಾದಿ ಎಂದು. ಟಿಬೆಟ್ ಗಡಿ ಹೊಂದಿಕೊಂಡಿರುವ ಈ ಸ್ಥಳವನ್ನು ಟಿಬೇಟಿಯನ್ನಲ್ಲಿ ಕೊಂಕಾಲ ಎಂದು ಕರೆಯಲಾಯಿತು. ಚಾಂಗ್ ಚೆನ್ಮೋ ಕಣಿವೆಯು ಉತ್ತರದಲ್ಲಿ ಕಾರಾಕೋರಂ ಶ್ರೇಣಿ ಮತ್ತು ದಕ್ಷಿಣದಲ್ಲಿ ಚಾಂಗ್ ಚೆನ್ಮೋ ಶ್ರೇಣಿಯ ನಡುವಿನ ತಗ್ಗು ಪ್ರದೇಶದಲ್ಲಿದೆ. ಪಶ್ಚಿಮದಲ್ಲಿ ಕುಗ್ರಾಂಗ್ ನದಿಯ ನಡುವೆ ವಿಭಜಿಸುವ ಪರ್ವತವನ್ನು ರೂಪಿಸುತ್ತದೆ. ಪೂರ್ವದಲ್ಲಿ ಚಾಂಗ್ಲುಂಗ್ ಮತ್ತು ಕ್ಯಾಪ್ಸ್ಗಂಗ್ ನದಿಗಳು ಹರಿಯುತ್ತಿವೆ. ಚಾಂಗ್ ಚೆನ್ಮೋ ನದಿಯು ಅದರ ಸುತ್ತಲೂ ಆವರಿಸಿಕೊಂಡು ಹರಿಯುತ್ತೆ. ಕೊಂಕಾ ಪಾಸ್ನ ದಕ್ಷಿಣಕ್ಕೆ ಸಿಲುಂಗ್ ಎಂದು ಕರೆಯಲ್ಪಡುವ 3 ಉಪನದಿಗಳು ಚಾಂಗ್ ಚೆನ್ಮೋ ಶ್ರೇಣಿಯಿಂದ ಕೆಳಕ್ಕೆ ಹರಿದು ಚಾಂಗ್ ಚೆನ್ಮೋವನ್ನು ಸೇರುತ್ತವೆ. ಪಶ್ಚಿಮದಿಂದ ಪೂರ್ವಕ್ಕೆ ಅವುಗಳನ್ನು ಸಿಲುಂಗ್ ಯೋಕ್ಸಾ, ಸಿಲುಂಗ್ ಬರ್ಮಾ ಮತ್ತು ಸಿಲುಂಗ್ ಕಾಂಗ್ಮಾ ಎಂದು ಕರೆಯಲಾಗುತ್ತದೆ. ಮತ್ತಷ್ಟು ಪೂರ್ವಕ್ಕೆ ಸತ್ರಾವ್ ಎಂಬ ಇನ್ನೊಂದು ಉಪನದಿ ಇದೆ. ನೈಂಗ್ರಿ ಎಂದು ಕರೆಯಲ್ಪಡುವ ಸಿಲುಂಗ್ ಕಾಂಗ್ಮಾದ ಉಪನದಿಯಲ್ಲಿ ಕ್ಯಾಂಗಾಂಗ್ ಲಾ ಮೂಲಕ ಪ್ಯಾಂಗಾಂಗ್ ಸರೋವರ ಪ್ರದೇಶಕ್ಕೆ ಮಾರ್ಗವಿದೆ. ಇವಿಷ್ಟು ಭೌಗೋಳಿಕ ಮಾಹಿತಿ. ಆದರೆ ಇಂದು ಮುಂದಿನದ್ದೇ ಐತಿಹಾಸಿಕ ಕುರುಹುಗಳ ಅನ್ವೇಷಣೆ. ಅದು ಅಕ್ಟೋಬರ್ 1959. ಇದೇ ಸ್ಥಳಕ್ಕೆ ಭಾರತೀಯ ಸೈನ್ಯವನ್ನು 3 ಸ್ಥಳಗಳಲ್ಲಿ ಕ್ಯಾಂಪ್ ಹೂಡಲು ಕಳುಹಿಸಲಾಯಿತು. ಈ ಸಂದರ್ಭ ಲಡಾಖ್ನಲ್ಲಿ ಕರಮ್ ಸಿಂಗ್ ಎಂಬ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಅಧಿಕಾರಿಗೆ ಶ್ರೇಣಿಯ ಇಂಟೆಲಿಜೆನ್ಸ್ ಬ್ಯೂರೋದ ಹೊಣೆ ನೀಡಲಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಅದೇ ವರ್ಷ ಅಕ್ಟೋಬರ್ 20ರಂದು ಗಸ್ತು ತಿರುಗಲು ಕಳುಹಿಸಲಾದ 2 ವ್ಯಕ್ತಿಗಳು ನಾಪತ್ತೆಯಾದರು. ಅವರು ತೆರಳಿದ್ದ ಸ್ಥಳವೇ ಕೊಂಕಾಲ ಎಂಬುದಾಗಿ ವರದಿಯಲ್ಲಿ ಉಲ್ಲೇಖಿಸಿದರು. ಆದರೆ ಆ ನಾಪತ್ತೆಯಾದ ಸೈನಿಕರು ಏನಾದರು, ಅವರ ಮೃತದೇಹ ಏನಾಯಿತು ಅನ್ನೋದು ಇಂದಿಗೂ ನಿಗೂಢವೇ. ಆದರೆ ಚೀನಾದ ಪ್ರಕಾರ ಈ 2 ಸೈನಿಕರನ್ನು ಸೆರೆ ಹಿಡಿದಿದ್ದಾಗಿ ಬಡಾಯಿ ಕೊಚ್ಚಿಕೊಂಡಿತ್ತು.
ಹಾಗೆ ಈ ಜಾಗದಲ್ಲಿ ಪ್ರತಿ ರಾತ್ರಿ ಆಗ್ತಾ ಇದ್ದಂತೆ ವಿಚಿತ್ರ ದೀಪಗಳು ಮತ್ತು ಹಾರುವ ತಟ್ಟೆಯಾಕಾರದ ನಿಗೂಢ ವಸ್ತುಗಳು ಹಾದು ಹೋಗುವುದನ್ನು ಎರಡೂ ದೇಶದ ಸೈನ್ಯ ಗುರುತಿಸಿ ಗಾಬರಿಗೊಂಡಿತ್ತು. ಈ ವಿಚಾರ ಆಂತರಿಕವಾಗಿ ಬಹಳ ಚರ್ಚೆಗೆ ಗ್ರಾಸವಾಗಿತ್ತಾದರೂ ಯಾವೊಬ್ಬ ದೇಶದ ಸೈನ್ಯವೂ ಕೂಡ ಅಲ್ಲಿಗೆ ಹೋಗುವ ಯತ್ನ ಮಾಡಲಿಲ್ಲ. ಅಲ್ಲದೆ ಇಂತಹ ವಿಚಿತ್ರ ಘಟನೆಗಳು ಆಗಾಗ್ಗೆ ನಡೆಯುತ್ತಿವೆ ಎಂದು ಭಾರತೀಯ ಸೇನಾಧಿಕಾರಿಯೊಬ್ಬರು ತಮ್ಮ ಆತ್ಮಕಥಾನಕದಲ್ಲಿ ಉಲ್ಲೇಖಿಸಿದ್ದು ಭಾರತ ಸರ್ಕಾರದ ನಿಗೂಢ ತನಿಖೆಗೂ ಆಸ್ಪದ ನೀಡಿತ್ತು. ಆ ಲೇಖನದ ಉಲ್ಲೇಖದಂತೆ UFO ದಿ ಮಿಸ್ಟ್ರಿ ಬಿಗಿನ್ಸ್ ಎಂದು ಪ್ರಾರಂಭವಾಗುವ ಉಲ್ಲೇಖದಲ್ಲಿ ಅಮೆರಿಕ ಏರ್ಬೇಸ್ನ ಏರಿಯಾ 52 ಪ್ರದೇಶದ ನಿಗೂಢತೆಗೂ ಹಾಗೂ ಕೊಂಕಾ ಪಾಸ್ ನಿಗೂಢ ಸ್ಥಳಕ್ಕೂ ಏನೋ ನಂಟಿದೆ ಅನ್ನೋದು ಬಹು ಸ್ಪಷ್ಟವಾಗುತ್ತಿತ್ತು. ಈ ಬಗ್ಗೆ ಚೀನಾ ಸರ್ಕಾರ ಕೂಡ ಪದೇ ಪದೇ ಈ ಭೂಮಿಯನ್ನು ಆಕ್ರಮಿಸಿಕೊಂಡು ರಹಸ್ಯದ ಸುತ್ತ ಕಣ್ಣು ಹಾಯಿಸಲು ಪರದಾಡಿತ್ತು. ಆದರೆ ಅದು ಸಾಧ್ಯವಾಗಲಿಲ್ಲ. ಆದರೆ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಎಂಬಂತೆ ಇದರ ಲಾಭ ಪಡೆದುಕೊಂಡಿದ್ದು ಮಾತ್ರ ಅಮೆರಿಕ. ಯಾಕೆಂದರೆ 1983ರಲ್ಲಿ ಅಮೆರಿಕದಾದ್ಯಂತ ಹಾರುವ ತಟ್ಟೆಗಳು ಹಾಗೂ ಏಲಿಯನ್ಸ್ಗಳ ಕುರಿತು ನಾನಾ ಚರ್ಚೆಗಳು ಊಹಾಪೋಹಗಳು ಉತ್ತುಂಗದಲ್ಲಿದ್ದ ಕಾಲಮಾನ. ಆಗಿನ ಕಾಲಕ್ಕೆ ನಾನಾ ಲೇಖಕರು ವಿಜ್ಞಾನಿಗಳ ಫೇವ್ರೆಟ್ ವಿಚಾರವೆಂದರೆ ಅದು ಏಲಿಯನ್ಸ್ಗಳ ಅಧ್ಯಯನ. ಹೀಗೆ ಏಲಿಯನ್ಸ್ಗಳು ಎಲ್ಲಿಂದ ಬರುತ್ತವೆ, ಯಾವ ಗ್ರಹದ ಜೀವಿಗಳಿರಬಹುದು, ಅವುಗಳ ಉದ್ದೇಶವಾದರೂ ಏನು ಅನ್ನೋ ನಾನಾ ವಿಚಾರಗಳು ಇಡೀ ಜಗತ್ತಿನಾದ್ಯಂತ ಓಡಾಡ್ತಾ ಇದ್ವು. ಆದರೆ ಆಗ ತಾನೇ ಕಣ್ತೆರಿತಾ ಇದ್ದ ಭಾರತಕ್ಕೆ ಇದ್ಯಾವುದೂ ಕೇಳಲೇ ಇಲ್ಲ. ಮೈಕಲ್ ಫರ್ನಾಂಡಿಸ್ ಅನ್ನುವ ವಿಜ್ಞಾನಿಯೊಬ್ಬ ಅದಾಗಲೇ ಭಾರತದತ್ತ ಚಿತ್ತ ನೆಟ್ಟಿದ್ದ. ಹಿಮಾಲಯದ ಆಸುಪಾಸು ಸಂಬಾಲಾ ನಗರ ಅಥವಾ ಜ್ಞಾನ್ಗಂಜ್ ಅನ್ನುವ ಅತೀಂದ್ರಿಯ ಸ್ಥಳ ಕುರಿತಾದ ನಾನಾ ಪುಸ್ತಕಗಳನ್ನು ತಡಕಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದ. ಅದೇನೆಂದರೆ ಈ ಏಲಿಯನ್ಸ್ಗಳಿಗೂ ಹಾರುವ ತಟ್ಟೆಗೂ ಹಿಮಾಲಯದಲ್ಲೇ ಉತ್ತರ ಸಿಗುತ್ತೆ ಅನ್ನೋ ತೀರ್ಮಾನಕ್ಕೆ ಬಂದವನೇ 1984ನೇ ಹೊತ್ತಿಗೆ ಹಿಮಾಲಯಕ್ಕೂ ಭೇಟಿ ಕೊಟ್ಟ. ಅಂದಿನ ಕಾಂಗ್ರೆಸ್ ಸರ್ಕಾರ ಈತನ ಸಂಶೋಧನೆಗೆ ತೆರೆದ ಆಮಂತ್ರಣ ನೀಡಿತೇ ವಿನಃ ಭಾರತದ ಪಾಲಿನ ಬಗ್ಗೆ ವಿವೇಚನೆಯನ್ನೇ ಮಾಡಲಿಲ್ಲ. ಆದರೆ ಆತ ಇದ್ದಷ್ಟು ದಿನ ಅದೇನನ್ನೋ ಸಾಧಿಸಿದ ಹಪಾಹಪಿಯಲ್ಲಿ ಮತ್ತೆ ತನ್ನ ತಾಯ್ನಾಡಿಗೆ ಮರಳಿದ್ದ. ಕೆಲ ದಿನಗಳಲ್ಲೇ ಒಂದು ಪುಸ್ತಕ ಬಿಡುಗಡೆಯಾಯಿತು. ದಿ ಏಲಿಯನ್ಸ್ ಎಕ್ಸಿಸ್ಟ್ ಅನ್ನೋ ಪುಸ್ತಕ ಇನ್ನಿಲ್ಲದ ಕ್ರಾಂತಿಯನ್ನೇ ಹುಟ್ಟಿ ಹಾಕಿಬಿಡ್ತು. ಆ ಪುಸ್ತಕದಲ್ಲಿ ಒಂದು ಸ್ಥಳದ ಹೆಸರನ್ನೇ ಒತ್ತಿ ಬರೆದಿದ್ದ. ಅದುವೇ ಕೊಂಕಾಲಾ ದಿ ಪ್ಲೇಸ್ ಆಫ್ ಮಿಸ್ಟ್ರಿ ಬಿಹೈಂಡ್ ಏಲಿಯನ್ಸ್ ಏರ್ಬೇಸ್ ಎಂಬ ಉಲ್ಲೇಖ ಭಾರತದ ಗಡಿಭಾಗದತ್ತ ಇಡೀ ಜಗತ್ತೇ ಕಣ್ಣರಳಿಸಿ ನೋಡುವಂತಾಯಿತು. ಆಗ ತಿಳಿದ ಸಂಗತಿ ಎಂದರೆ ಈ ಸ್ಥಳದಲ್ಲಿ ರೇಡಿಯೋ ತರಂಗಗಳು ಅತ್ಯಧಿಕವಾಗಿರೋದು ಹಲವು ಸಂಶಯಕ್ಕೆ ಕಾರಣವಾಯಿತು. ಈ ಬಗ್ಗೆ ಅರಿತ ಚೀನಾ ಅಂದಿನ ತಂತ್ರಜ್ಞಾನದಲ್ಲೇ ಕೊಂಕಾಲಾ ಪ್ರದೇಶದಿಂದ ಅನತಿ ದೂರದಲ್ಲೇ ರೇಡಿಯೋ ಸ್ಟೇಷನ್ ನಿರ್ಮಿಸಿ ಆ ನಿಗೂಢತೆಯತ್ತ ಕೈಯಾಡಿಸಿತ್ತು. 1990ರ ಹೊತ್ತಿಗೆ ಚೀನಾದ ಮಾಧ್ಯಮಗಳು ಚೀನಾದಲ್ಲಿ ಏಲಿಯನ್ಸ್ಗಳು ಪತ್ತೆ ಎನ್ನುವ ಅಸ್ಪಷ್ಟ ಏಲಿಯನ್ಸ್ ಚಿತ್ರವನ್ನು ರಿಲೀಸ್ ಮಾಡಿತು. ಆದರೆ ಅದು ಎಷ್ಟು ಸತ್ಯ ಅನ್ನೋದನ್ನು ಹೊರಗೆಡವಿದ ಪುರಾವೆಯೇ ಸಿಗಲಿಲ್ಲ. ಆಗಲೇ ನೋಡಿ, ಕೈಲಾಸ ಪರ್ವತದ ಆಸುಪಾಸು ಏನೋ ರಹಸ್ಯವಿದೆ. ಭಾರತ ಯಾವುದೋ ಶಕ್ತಿಯಿಂದ ಆವೃತವಾಗಿದೆ ಅನ್ನೋ ಕ್ಲಾರಿಟಿ ಇಡೀ ಜಗತ್ತಿಗೆ ಸಿಕ್ಕಿತು. ಅಂದಿನವರೆಗೂ ಕೇವಲ ಆಧ್ಯಾತ್ಮಿಕರಿಗೆ ಮನೆ ಮಾತಾಗಿದ್ದ ಹಿಮಾಲಯ ಹಾಗೂ ಕೈಲಾಸ ಇಡೀ ಜಗತ್ತಿಗೆ ಸಣ್ಣದಾಗಿ ಮನವರಿಕೆಯಾಗ್ತಾ ಹೋಯಿತು. ಎಷ್ಟೋ ಬಾರಿ ಕೊಂಕಾಲಾ ಸ್ಥಳಕ್ಕೆ ತೆರಳುವ ದುಸ್ಸಾಹಸಕ್ಕೆ ಸೈನ್ಯ ಕೈ ಹಾಕಿದ್ರೂ ಆ ಸ್ಥಳ ಅತಿ ತೀಕ್ಷ್ಣವಾದ ಸುಣ್ಣದ ಪದರಗಳಿಂದ ಕೂಡಿದ್ದು ರಾತ್ರಿ ಆಗ್ತಾ ಇದ್ದಂತೆ ಬೆಳಕಿನ ಪ್ರತಿಫಲನ ಶಕ್ತಿಯನ್ನು ಹೊಂದಿತ್ತು. ಆದರೆ ಇದರ ರಹಸ್ಯವೇನು ಅನ್ನೋದೇ ಅರ್ಥವಾಗಲಿಲ್ಲ. ಆದರೆ ಒಂದಂತೂ ಸ್ಪಷ್ಟವಾಗಿದ್ದೇನೆಂದರೆ ಈ ಸ್ಥಳದ ಆಸುಪಾಸಿನ ದೇಶಗಳ ರೇಡಿಯೋ ಸಿಗ್ನಲ್ಗಳು ಅಸ್ಪಷ್ಟವಾಗಿ ದೊರಕ್ತಾ ಇದ್ವು. ಸರಿಯಾದ ರೇಡಿಯೋ ಟ್ಯೂನಿಂಗ್ ಆಗಿದ್ದಲ್ಲಿ ನಿಜಕ್ಕೂ ಅದೊಂದು ವಿಸ್ಮಯವೇ ಆಗಿಬಿಡ್ತು. ಆದರೆ ಅಲ್ಲಿಗೆ ಸಂಶೋಧನೆಗೆ ತೆರಳಿದ್ದ ಸೈನ್ಯದಲ್ಲಿದ್ದ ಒಬ್ಬಾತ ಮಾತ್ರ ಅದೊಂದು ನಿಗೂಢ ಶಕ್ತಿಶಾಲಿ ಸ್ಥಳವೆಂದು ಮಾತ್ರ ಹೇಳಿದ್ದ. ಅಲ್ಲದೆ ತಮ್ಮ ಜೊತೆಯಿದ್ದ ಇನ್ನೂ 6 ಜನರ ತಂಡ ನಿಗೂಢವಾಗಿ ಕಣ್ಮರೆಯಾಗಿದ್ದರೂ ಆ ದುರ್ಗಮ ಹಾದಿಯಲ್ಲಿ ಕೊರೆಯುವ ಚಳಿಯಲ್ಲಿ ಹಿಮಚ್ಛಾದಿತ ವಲಯದಲ್ಲಿ ಕ್ಷಣ ಕ್ಷಣಕ್ಕೂ ಏನಾಗುತ್ತದೆ ಎನ್ನುವುದೇ ಊಹೆಗೂ ಮೀರಿತು ಎನ್ನುವುದು ಅವನ ಅಭಿಪ್ರಾಯವಾಗಿತ್ತು.
ಅದನ್ನೇ ಈ ರೀತಿ ಉಲ್ಲೇಖಿಸ್ತಾನೆ. ಕಭಿ ಕಭಿ ಅಂಧೇರಾ, ಕಭಿ ಕಭಿ ರೋಶನಿ, ಕಭಿ ಕಭಿ ಅನ್ಲೋಕ್ ಜೈಸಾ ದಿಖ್ ರಹಾ ಥಾ, ಕಭಿ ಕಭಿ ಹಮಾರಾ ಮನ್ ಔರ್ ಹಮಾರಾ ಧ್ಯಾನ್ ಸಂಪೂರ್ಣ ಬದಲ್ ರಹಾ ಥಾ ಎಂದು ವಿಸ್ಮಯ ತಿಳಿಸಿದ್ದ. ಹಾಗಾದರೆ ಆ ಸ್ಥಳದಲ್ಲಿ ಇರೋದೇನೋ ನಿಜಕ್ಕೂ ಇಂದಿಗೂ ನಿಗೂಢವೇ. ಈ ಸ್ಥಳವನ್ನು ಸ್ಯಾಟಲೈಟ್ ಮೂಲಕ ವೀಕ್ಷಿಸುವುದಾದರೆ ಇದೊಂದು ಅದ್ಭುತ ತಾಣವೆನಿಸುತ್ತದೆ. ದುರ್ಗಮ ಹಾದಿಯ ನಡುವೆ 10 ಎಕರೆ ಸಂಪೂರ್ಣ ಬಯಲಿನಂತೆ ಭಾಸವಾಗುತ್ತೆ. ಸುತ್ತಮುತ್ತಲೂ ನದಿಗಳಿಂದ ಆವೃತವಾಗಿ ಸ್ವಚ್ಛಂದ ಕಾಡು ಅತಿ ರಮ್ಯ ಮನೋಹರವಾಗಿ ಕೈ ಬೀಸಿ ಕರೆಯುವಂತಿದೆ. ಆದರೆ ಈ ಸ್ಥಳಕ್ಕೆ ಮಾತ್ರ ಇಂದಿನ ತಂತ್ರಜ್ಞಾನದಲ್ಲಿ ಯಾರೊಬ್ಬರೂ ಹೋಗಲಾಗಲಿಲ್ಲ. ಯಾವುದೇ ವಿಮಾನಗಳು ಕೂಡ ಇದರ ಮೇಲೆ ಹಾದು ಹೋಗಲಾಗಲಿಲ್ಲ ಅನ್ನೋದೇ ಇಂದಿಗೂ ನಿಗೂಢ ವಿಚಾರ. ಆದರೆ ಇದೆಲ್ಲದಕ್ಕೂ ಪುಷ್ಟಿ ನೀಡ್ತಿರೋದಂದ್ರೆ ನಮ್ಮ ಹಿಂದೂ ಧಾರ್ಮಿಕ ಪುರಾಣ ಕಥೆಗಳು. ಅದೇನೆಂದರೆ ಈ ಕೊಂಕಾಲ ಸ್ಥಳದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ದೇವಶಿಲ್ಪಿ ವಿಶ್ವಕರ್ಮನು ನಿರ್ಮಿಸಿದ್ದಾನೆ ಎನ್ನುವ ಒಂದು ಆಶ್ರಮವಿದೆಯಂತೆ. ಅತೀಂದ್ರಿಯ ಸಾಧಿಸಿದ್ದ ಯತಿಗಳು ಸಾಧು ಸಂತರು ಮಾತ್ರ ಇಲ್ಲಿಗೆ ತೆರಳುತ್ತಾರೆ. ಇದು ಶಾಂಬಾಲ ನಗರದಂತೆಯೇ ಇಂದಿಗೂ ಅಸ್ತಿತ್ವದಲ್ಲಿದೆ ಎಂದು ಉಲ್ಲೇಖಿಸುತ್ತಾರೆ. ಅಷ್ಟೇ ಅಲ್ಲ, ಬೌದ್ಧ ಗುರು ದಲೈಲಾಮಾ ಕೂಡ ಈ ಸ್ಥಳದಲ್ಲಿ ಅತಿಮಾನುಷರು ಬದುಕಿದ್ದಾರೆ ಎಂದು ಒಪ್ಪಿಕೊಂಡಿರೋದು. ಕೇವಲ ಆಧ್ಯಾತ್ಮಿಕ ಶ್ರುತಿಯಿಂದ ಮಾತ್ರ ರಹಸ್ಯ ಭೇದಿಸೋಕೆ ಸಾಧ್ಯ ಎನ್ನುವುದು ಮನದಟ್ಟಾಗುತ್ತೆ. ಆದರೆ ಇಲ್ಲಿಗೆ ಏಲಿಯನ್ಸ್ಗಳು ಬರುತ್ತಿವೆಯಾ, ಏರ್ಬೇಸ್ ಹೊಂದಿವೆಯಾ ಅನ್ನೋ ನಾನಾ ಸಂಗತಿಗಳಿಗೆ ಇಂದಿಗೂ ಸ್ಪಷ್ಟತೆ ಇಲ್ಲ. ಅಂತೂ ಪ್ರಕೃತಿಯು ಮಾತನಾಡುವಾಗ ಮೌನವೊಂದೇ ಉತ್ತರ ನಮ್ಮೆಲ್ಲರಿಗೂ. ಇಂತಹ ರಹಸ್ಯ ಸ್ಥಳ ನಮ್ಮ ಭಾರತ ಗಡಿಯಲ್ಲಿ ಇದೆ ಅನ್ನೋದೇ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.